आपकी आवाज न्यूज में भी हम देखे हैं, आपकी आवाज न्यूज में भी हम देखे हैं। देख के हमको बहुत अफसोस हो गया। हमारा महानगर पालिका मेयर यल्लप्पा नायकोड़ी का एरिया में वैसे असला ऐसा बड़े बड़े एक मेयर के एरिया में ऐसा असला होता बोला तो रहमत नगर में वो मौत वैसे रहमत नगर में गया है। दूसरा वार्ड कौन से भी नहीं है। हमारा महानगर पालिका मेयर यल्लप्पा नायकोड़ी का एरिया में वैसे असला ऐसा बड़े बड़े एक मेयर के एरिया में ऐसा मसला होता बोला तो मैं कैसा नहीं हो सकता बोला आपको। एक मेरा विनती है सरकार से, तो जो हमारा जो एस.एम. पंडित रंग मंदिर के पास ये जो रोड का जो काम कर रहे थे, हरबा कोटी लेके उनको पैसे लेके काम कराते हैं। चोर ऐसा चोरी चाहे लोग वो क्या बोले तो एक मामूली एक लारी बड़ा सा लारी आ रहा है तो मिनिमम 2 फीट लारी के अंदर घुस गए वहाँ पे। वहाँ घुसने बहुत इन्हों रोड उन्हें कैसे करेंगे इन्हों क्या जबरदस्ती के करे क्या उन्हें करे क्या पैसे के फंड क्या करे ऐसे करके 1-2 मौत वहाँ होता था। वो मौत वैसे बचा बकर यहाँ पे एक रहमत नगर में ऐसा गुलबर्गा मेयर और आपकी आवाज न्यूज में भी हम देखे हैं। वो जो न्यूज आया है वो देख के हमको बहुत अफसोस हो गया। हम मेयर से जाके मिलके भी बोले इसके बारे में। ಲೈವ್ ಆಗಿ ನೋಡಿದ್ದು ರೆಹಮತ್ ನಗರ್ ವಾರ್ಡ್ ನಂಬರ್ 53ರಲ್ಲಿ ಒಂದು ದೊಡ್ಡ ತೆಗ್ಗನ್ನು ಮಾಡಿದ್ದಾರೆ. ಏನೋ ಒಂದು ಕೆಲಸ ಮಾಡೋದಕ್ಕೆ LNT ಅವರು ಮಾಡ್ತಾರೆ ಅನಿಸುತ್ತೆ, ಟವರ್ ಏನೋ ಹಾಕೋದಕ್ಕೆ ಮಾಡಿದ್ದಾರೆ. ಅಲ್ಲಿ ಮಹಾನಗರ ಪಾಲಿಕೆಯವರ ಪರ್ಮಿಷನ್ ಇಲ್ಲ. PW ಅವರು ಹಾಗೂ ನಮ್ಮ ಭೂಸೇನಾ ನಿಗಮದವರು ಇವರೆಲ್ಲರೂ ಸೇರಿ ಅಲ್ಲಿ ಭಯಂಕರ ಕಳಪೆ ಕಾಮಗಾರಿ ಮಾಡೋದಕ್ಕಾಗಿ ಪರ್ಮಿಷನ್ ಇಲ್ಲದೆ ದೌರ್ಜನ್ಯದಿಂದ ಗುತ್ತಿಗೆದಾರರು ಅವರು ಸೇರಿ ಆ ಒಂದು ತೆಗ್ಗನ್ನು ತೋಡಿ ಅಲ್ಲಿ ಯಾವುದೇ ಸುತ್ತು ಏನು ಹಾಕದೇನೆ ಹಾಗೆ ಫ್ರೀಯಾಗಿ ಬಿಟ್ಟಿದ್ದರಿಂದ ಅಲ್ಲಿ ಮಳೆ ಬಂದು ನೀರು ತುಂಬಿ ನೆಲ ಯಾವುದು ತಗ್ಗು ಯಾವುದು ಅಂತ ಗೊತ್ತಾಗದೆ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಅದು ನಮಗೆ ತುಂಬ ಖೇದವಾಗಿರ್ತಕ್ಕಂಥ ವಿಷಯ. ಇಂಥ ವಿಷಯಕ್ಕೆ ನಮಗೆ ತುಂಬ ನೋವಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಸೇನೆಯವರು ಈ ಒಂದು ಪತ್ರ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕೊಡಲು ಬಂದಿದ್ದೇವೆ. ದಯವಿಟ್ಟು 20 ವರ್ಷಗಳಗಟ್ಟಲೆ ಒಂದೇ ಕಡೆ ಇಂಜಿನಿಯರಿಂಗ್ ಕೆಲಸ ಮಾಡಿ ಗುಲ್ಬರ್ಗದಲ್ಲಿ ಯಾವ ಒಂದು ಒಳ್ಳೆ ಕೆಲಸ ಎಲ್ಲ ಕಡೆ ಕಳಪೆ ಕಾಮಗಾರಿನೇ ಸಿಗುತ್ತೆ. 16 ತಾರೀಕು ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ ಬರ್ತಿರ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇ ರೋಡ್ ಮಾಡಿದ್ದಾರೆ. ಕೈಯಿಂದ ಕಿತ್ತಿದ್ರೆ ರೋಡ್ ಬರ್ತಾ ಇತ್ತು ಕೈಗೆ. ಅವತ್ತೇ ಇಂಥ ಕಳಪೆ ಕಾಮಗಾರಿ ಅದಕ್ಕೆ ಎಷ್ಟು ದುಡ್ಡು ಹಾಕ್ಕೊಂಡಿರ್ತಾರೋ. ಒಂದು ಕಡೆ ಯಾವುದೇ ನೋಡಿದ್ರೆ ಎಲ್ಲಿ ನೋಡಿದ್ರು ಯಾವ ಕೆಲಸನೂ ನೆಟ್ಟಿಗಿಲ್ಲ. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಸೇನೆಯವರು ಇದರ ವಿರುದ್ಧ ಕೂಗ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಇದೆಲ್ಲ ಸರಿಪಡಿಸಿದ್ರೆ ರೋಡ್ಗಳಲ್ಲಿ ನಿಂತ್ಕೊಂಡು ಅವ್ರ ಬಗ್ಗೆ ಕೂಗಬೇಕಾಗುತ್ತೆ. ನಮ್ಮ ಗುಲ್ಬರ್ಗ ಬೆಂಗಳೂರು ಆಗುತ್ತೆ ಅಂತ ಕನಸು ತೋರಿಸ್ತಾರೆ. ಇಲ್ಲಿ ತನಕ ಗುಲ್ಬರ್ಗ ಹೇಗಿರೋದು ಹಾಗೆ ಇದೆ.